ನಿಧನಕ್ಕೆ ಗಾಯಕಿ ಅರ್ಚನಾ ಉಡುಪ ಅವರು ಕೂಡ ಸಂತಾಪ ಸೂಚಿಸಿದ್ರು. ಟಿವಿ9 ಜೊತೆಗೆ ನೋವನ್ನ ತೋಡಿಕೊಂಡ್ರು. ಬನ್ನಿ ನೋಡೋಣ. ನಿಮಗೆ ಅಪರ್ಣ ಮೇಡಮ್ ಒಡನಾಟ ಶುರುವಾಗಿದ್ದು ಅವರ ಜೊತೆ ಹೆಂಗಿತ್ತು ಸ್ನೇಹ ಅನ್ನುವಂಥದ್ದು, ಅಷ್ಟು ಒಂದಿಷ್ಟು ವಿಶೇಷ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ಹೇಗೆ ನಿಜವಾಗ್ಲೂ ಅವ್ರ ಥರ ವ್ಯಕ್ತಿಗಳನ್ನ ನಾನು ಬೆರಳೆಣಿಕೆ ಅಷ್ಟು ನೋಡಿರೋವಂಥದ್ದು. ಯಾಕಂದರೆ ಶೋ ಬಿಸ್ಸಲ್ಲಿ ನಿಂತಿರೋರಿಗೆ ಒಂದು ಆ ಲೈಮ್ ಲೈಟಿನ ಹಸಿವೆ ಇರುತ್ತೆ, ಎಲ್ಲೋ ಒಂದು ಸಣ್ಣ ಪ್ರಮಾಣದ ಜಲಸಿ ಇರುತ್ತೆ. ಇದ್ಯಾವುದೂ ಇಲ್ಲದೆ ಇರುವಂತಹ ತುಂಬ ಪ್ಯೂರ್ ಹಾರ್ಟಿನ ಅಪರ್ಣ. ಆ್ಯಂಡ್ ನೀವು ಕೇಳಿದ್ರಿ ಯಾವಾಗ ಒಡನಾಟ ಪರಿಚಯ ಅಂತ, ನಂಗೆ ನೆನಪು ಕೂಡ ಇಲ್ಲ, ಅಷ್ಟು ವರ್ಷಗಳಾಗೋಯ್ತು. ತುಂಬ ಹಳೆಯ ಪರಿಚಯ ನಮ್ಮದು. ಆಮೇಲೆ ಅವರು ಇಲ್ಲಿ ಮನೆ ಕಟ್ಸ್ಕೊಂಡು ಬಂದಮೇಲಂತೂ ನಮ್ಮ ಮನೆಗೆ ತೀರಾ ಹತ್ತಿರ, ಇಲ್ಲಿಂದ ಊರಿಡಿದ್ರೆ ನಮ್ಮ ಮನೆಗೆ ಹೋಗಿ ಬೀಳ್ತೀವಿ ನಾನು, ಅಷ್ಟು ಹತ್ತಿರ. ಎಷ್ಟೋ ಸಲ ನಾನು ಅಲ್ಲಿಂದ ಶೂಸ್ ಹಾಕ್ಕೊಂಡು ವಾಕಿಂಗ್ ಹೊರಡುವಾಗ, ಹಿಂಗೆ ಬರುವಾಗ ಅವ್ರಿಗೆ ಫೋನ್ ಮಾಡಿ ಬನ್ನಿರಿ ವಾಕಿಂಗ್ ಹೋಗೋಣ ಅಂತಿದ್ದೆ. ಬರೋರು ರೆಡಿಯಾಗಿ ಹರಟೆ ಹೊಡ್ಕೊಂಡು ವಾಕ್ ಮಾಡ್ಕೊಂಡು ಬರ್ತಾಯಿದ್ವಿ. ಒಟ್ಟಿಗೆ ನಮ್ಮ ಊರಿಗೆ ಕರ್ಕೊಂಡು ಹೋಗಿದ್ದೆ, ತುಂಬ ಎಂಜಾಯ್ ಮಾಡಿದ್ರು. ಬೋಟಿಂಗ್ ಎಲ್ಲ ಹೋಗಿದ್ವಿ, ಹಾಡುಗಳು ಹೇಳ್ಕೊಂಡು ತುಂಬ ಎಂಜಾಯ್ ಮಾಡಿದ್ರು. ಆಮೇಲೆ ನನಗೆ ಸೂಕ್ಷ್ಮವಾಗಿ ಹೇಳಿದರು, ಈ ಥರ ಡಿಟೆಕ್ಟ್ ಆಗಿದೆ, ಡೌಟ್ ಇದೆ, ಈ ಥರ ಆಗ್ಬೋದೇನೋ ಅಂತ, ಟೆಸ್ಟಿಂಗಿಗೆ ಕಳಿಸಿದ್ದೀವಿ ಅಂತ ಹೇಳಿದರು. ಆವಾಗಲೂ ಶಿ ವಾಸ್ ವೆರಿ ಪಾಸಿಟಿವ್, ತುಂಬ ಹೋಪ್ಫುಲ್ ಆಗಿದ್ದರು. ನಾನು ಹೇಳಿದೆ, ಅಂದರೆ ನಂಗೆ ತುಂಬ ಶಾಕ್ ಆದರೂ ತೋರಿಸ್ಕೊಳ್ದೇನೆ ಹೇಳಿದೆ ನಾನು, ಏನಾಗಲ್ಲ ರೀ, ನೀವು ಹೋರಾಟಗಾರ್ತಿ, ನಿಮ್ಮಂಥವ್ರಿಗೆಲ್ಲ ಏನೂ ಆಗಲ್ಲ, ಆಗಬಾರ್ದು, ಏನು ನೆಗೆಟಿವ್ ಬರುತ್ತೆ ಬಿಡಿ ರಿಪೋರ್ಟು ಅಂತ. ಬಟ್ ಅದು ಏನೋ ಹೇಳ್ತಾರಲ್ಲ, ಸತ್ಯವಂತರಿಗೆ ಕಾಲ ಅಲ್ಲ ಇದು, ನ್ಯಾಯವಂತರಿಗೆ ಕಾಲ ಅಲ್ಲ ಅಂತ, ಹಾಗೆ ಆಯಿತು. ಮೇಡಮ್ ಅವರ ಯಾವತ್ತೂ ಕೂಡ ಅನಾರೋಗ್ಯ ಇದೆ ಅನ್ನೋಂಥ ರೀತಿಯಲ್ಲೇ ಕಾಣಿಸ್ಕೊಂಡಿರಲಿಲ್ಲ ಸಾರ್ವಜನಿಕವಾಗಿ ನಾವೆಲ್ಲರೂ ಕೂಡ ನೋಡಿದಾಗ. ಸೊ ಹಾಗಾಗಿ ಒಂದು ರೀತಿ ಶಾಕ್ ಆಗಿರುವಂಥದ್ದಾದರೆ ಸಹಜವಾಗಿ ಅವ್ರ ಜೊತೆಗಿನ ದಿನಚರಿ, ಅಂದರೆ ವಾಕಿಂಗ್ ಕೂಡ ಹೋಗ್ತಿದ್ರಿ, ಸಾಕಷ್ಟು ಆತ್ಮೀಯವಾಗಿ ಮಾತನಾಡ್ತಿದ್ರಿ, ಮನೆಗಳಿಗೆ ಬರ್ತಾಯಿದ್ರು. ಸೊ ಅಷ್ಟು ಒಡನಾಟ ಹೊಂದಿದಂಥವ್ರು ನೀವು. ಅವರ ಕೊನೆ ದಿನಗಳಲ್ಲಿ ಹೇಗಿರ್ತಿದ್ರು, ಏನು ಮಾತನಾಡ್ತಿದ್ರು? ನನಗೆ ಲಾಸ್ಟ್ ಒಂದು 2-3 ವೀಕ್ಸಿಂದ ಫೋನ್ ಟ್ರೈ ಮಾಡ್ತಿದ್ದೆ, ಸಿಕ್ಕಲಿಲ್ಲ. ನನಗೆ ಹೇಳ್ದೆ ಕೇಳದೆ ಸೀದಾ ಎದ್ಕೊಂಡು ಮನೆಗೆ ಬರೋದಕ್ಕೆ ತುಂಬ ಹಿಂಜರಿಕೆ ಆಯಿತು. ನಾನು ಬಂದು ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋವಂಥದ್ದು. ಹಾಗಾಗಿ ನಾನು ಅವ್ರು ಬ್ಯುಸಿ ಇರಬಹುದೇನೋ ಅಂದ್ಕೊಂಡು ನಾನು ಸುಮ್ಮನಾದೆ. ಇಷ್ಟು ಹದಗೆಟ್ಟಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಬಟ್ ಅದೇ ನಿನ್ನೆ ಸಾಯಂಕಾಲದಿಂದ ನಾನು ಆಸ್ಪತ್ರೆಯಲ್ಲೇ ಇದ್ದೆ, ಅವರು ಹೋಗುವಾಗ ಕೂಡ ಇದ್ದೆ, ಅವ್ರ ಪಕ್ಕದಲ್ಲೇ ಇದ್ದೆ. ಬಟ್ ನನಗೆ ಅವ್ರ ಮಾತಿಗೆ ಸಿಕ್ಕಿದ್ದು ಒಂದು 2 ತಿಂಗಳ ಹಿಂದೆ ಅಷ್ಟೇ. ಬಂದಿದ್ದೆ ಮನೆಗೆ. ಅದಕ್ಕೂ ಮುಂಚೆ ಒಂದ್ಸಲಿ ಫೋನ್ ಮಾಡಿ, ಅಚ್ಚು ನನಗೆಲ್ಲರೂ ಆಚೆ ಕರ್ಕೊಂಡು ಹೋಗು ಅಂತಂದರು. ನಾವೊಂದು ರೆಸ್ಟೋರೆಂಟಿಗೆ ಕರ್ಕೊಂಡೋಗಿ ಅಲ್ಲಿ ತುಂಬ ಖುಷಿಯಾಗಿ ಊಟ ಮಾಡಿದ್ರು, ಚೆನ್ನಾಗಿ ಹರಟೆ ಹೊಡೆದ್ವಿ. ಆಮೇಲೆ ನಾನು ಕಳೆದ ಸಲ ಮನೆಗೆ ಬಂದಾಗ ಹೀಗೆ ಆಚೆ ಹೋಗೋದು ಬೇಡ, ಇಲ್ಲೇ ಕೂತ್ಕೊಂಡು ಮಾತಾಡೋಣ ಅಂದರು. ಬಟ್ ಅವ್ರ ಮುಖದಲ್ಲಿ ಯಾವತ್ತೂ ಕಳೆ ಹೋಗಲೇ ಇಲ್ಲ, ಕಳೆ ಗೊಂದಲೇ ಇಲ್ಲ. ಅವ್ರಿಗೆ ನಾನು ಯಾವಾಗಲೂ ಹೇಳ್ತಿದ್ದೆ, ಏನ್ರಿ ನಿಮ್ಗೆ ವಯಸ್ಸಾಗಲ್ವಾ ಅಂತಿದ್ದೆ. ನಾನು ನೋಡಿದಾಗ ಹೆಂಗಿದ್ರು ಈಗಲೂ ಹಾಗೆ ಇದ್ದರು ಅವರು. ಅದೇ ಒಂದು ಕಳೆ, ಅದೇ ಒಂದು ಡಿವಿನಿಟಿ ಮುಖದಲ್ಲಿ ಇಟ್ಕೊಂಡಿದ್ರು. ನೋವು ತೋರಿಸ್ಕೊಳ್ತಾ ಇರಲಿಲ್ಲ, ಏನು ಅನುಭವಿಸ್ತಾ ಇದ್ರು ಏನೋ ಒಳಗೆ ಗೊತ್ತಿಲ್ಲ. ಬಟ್ ಹೊರಗಡೆಯಿಂದ ನಾನು ಗಟ್ಟಿ ಅಂತಲೇ ನಕ್ಕೊಂಡಿರೋರು. ಇಷ್ಟು ಬೇಗ ಅವರು ಹೋಗಬಾರ್ದಾಗಿತ್ತು. ಬಟ್ ಈ ನರಳಾಟದಿಂದ ದೇವರು ಒಂಥರ ಅವ್ರನ್ನ ಪಾರು ಮಾಡಿದ್ನೇನೋ ಅಂತ ನಾವು ಸಮಾಧಾನ ಮಾಡ್ಕೋಬೇಕಷ್ಟೇ. ಬಿಟ್ಟರೆ ತುಂಬ ಬೇಗ ನಮ್ಮನ್ನು ಬಿಟ್ಟು ಕನ್ನಡವನ್ನು ಏನಂತಾರೆ, ಕನ್ನಡ ಬಡವಾಯಿತು ಅಂತ ಹೇಳ್ಬೋದು ಅಷ್ಟೇ. ಗಾಯಕಿ ಅರ್ಚನಾ ಉಡುಪ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಜಗ್ಗಿನ್, ಟಿವಿ9 ಬೆಂಗಳೂರು.